ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ರೀತಿಯಾಗಿ ಒಮ್ಮೆ ಗಾಜಿನ ಬಳೆಯ ಹಾರವನ್ನ ಮಾಡಿ ಸಮರ್ಪಿಸಿ ದೇವರಿಗೆ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಅದಲ್ಲದೆ ಇದನ್ನ ಒಂದು 2 ರಿಂದ 3 ನಿಮಿಷದಲ್ಲಿ ಮಾಡಬಹುದು. ಈ ಹಾರವನ್ನ ಯಾರು ಬೇಕಾದ್ರೂ ಮಾಡಬಹುದು, ಚಿಕ್ಕವರಿಂದ ದೊಡ್ಡವರವರೆಗೂ ತುಂಬಾನೇ ಈಸಿಯಾಗಿ ಫಟಾಫಟ್ ಅಂತ ಮಾಡ್ಕೋಬಹುದು. ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ ಒಂದು 3 ರೀತಿಯಾದ ಬಳೆಯನ್ನ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಒಂದೇ ಕಲರ್ ಬಳೆಯನ್ನ ತಗೋಬಹುದು, ಇಲ್ಲ ಡಬಲ್ ಕಲರ್ ಬಳೆಯನ್ನ ತಗೋಬಹುದು. ನಂತರ ಒಂದು ದಾರವನ್ನ ತಗೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಡಿಸೈನ್ ಇರುವಂತಹ ದಾರವನ್ನಾದ್ರೂ ತಗೋಬಹುದು. ನಾನು ತೋರಿಸ್ತಿರುವಂತಹ ರೀತಿಯಲ್ಲಿ ಒಂದು ಬಳೆಯನ್ನ ತಗೊಂಡು ಈ ರೀತಿಯಾಗಿ ಕಟ್ಕೋಬೇಕಾಗುತ್ತೆ. ಸ್ವಲ್ಪ ತುದಿಯನ್ನ ಬಿಟ್ಕೋಬೇಕಾಗುತ್ತೆ. ಪೂರ್ತಿಯಾಗಿ ಸಣ್ಣಗೆ ದಾರವನ್ನ ಕಟ್ಕೋಬೇಡಿ, ಸ್ವಲ್ಪ ಉದ್ದಕ್ಕೆ ದಾರವನ್ನ ಬಿಟ್ಕೊಳ್ಳಿ. ನೋಡಿ, ನಾನು ತೋರಿಸುವಂತಹ ರೀತಿಯಲ್ಲಿ ಕಟ್ಕೊಂಡ್ಬಿಟ್ಟು ಈಗ ತೋರಿಸುವಂತ ರೀತಿಯಲ್ಲಿ ಒಳಗಡೆಯಿಂದ ದಾರವನ್ನ ತಗೋಬೇಕಾಗುತ್ತೆ. ಈ ರೀತಿಯಾಗಿ ಟೈಟ್ ಆಗಿ ಹಿಡಿದು ಕೈಯಲ್ಲಿ ಇಟ್ಕೋಬೇಕಾಗುತ್ತೆ ಹೆಬ್ಬೆರಳಿನ ಸಪೋರ್ಟ್ ಇಂದ. ನಂತರ ಮತ್ತೆ ಇನ್ನೊಂದು ಬಳೆಯನ್ನ ತಗೊಂಡು ಅದೇ ರೀತಿಯಾಗಿನೇ ಒಳಗಡೆಯಿಂದ ದಾರವನ್ನ ತಗೊಂಡು ಮತ್ತೆ ಒಳಗಡೆಯಿಂದ ತೆಗಿಬೇಕಾಗುತ್ತೆ. ಈ ರೀತಿಯಾಗಿ ಮಾಡಿಕೊಂಡು ಅಲ್ಲೇ ನೀವು ಟೈಟ್ ಆಗಿ ಮಾಡ್ಕೋಬೇಕಾಗುತ್ತೆ. ನೀವು ಮುಂದಕ್ಕೆ ಈ ರೀತಿಯಾಗಿ ಬೆಂಡ್ ಮಾಡಿಕೊಂಡು ನೀವು ಒಂದೊಂದೇ ಬಳೆಗಳನ್ನ ಜೋಡಿಸ್ಕೊಂತ ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ. ನೀವು ಬೇಕಾದ್ರೆ ಕಲರ್ ಕಾಂಬಿನೇಷನ್ ನಲ್ಲಿ ಹಾರವನ್ನ ಮಾಡ್ಕೋಬೇಕಂದ್ರೆ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನಿಮ್ಗೆ ಹಾರ ಮಾಡೋದಕ್ಕೆ ತುಂಬಾ ಥಿಂಗ್ಸ್ ಏನು ಬೇಕಾಗಲ್ಲ. ಒಂದು ದಾರ ಮತ್ತು ಬಳೆ ಇದ್ರೆ ಸಾಕು. 2 ನಿಮಿಷದಲ್ಲಿ ಆರಾಮಾಗಿ ನೀವು ಮಾಡ್ಕೋಬಹುದು. ಇದೇ ರೀತಿಯಾಗಿ ಎಲ್ಲಾ ಬಳೆಗಳನ್ನು ಒಂದೊಂದಾಗಿ ಹಾಕ್ತಾ ಇದ್ದೀನಿ. ಒಂದೊಂದೇ ಬಳೆಯನ್ನ ಹಾಕಿದಾಗ ನೀವು ಈ ರೀತಿಯಾಗಿ ಟೈಟ್ ಆಗಿ ಎಳೆದು ಇಟ್ಕೋಬೇಕಾಗುತ್ತೆ. ನೋಡಿ, ಆ ರೀತಿಯಾಗಿ ನೀಟಾಗಿ ದಾರ ನಾಟ್ ಕಾಣಿಸ್ಬೇಕು. ಇನ್ನು ನನ್ನ ಚಾನಲ್ ನಲ್ಲಿ ಸುಮಾರು ಕುಕಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಅದರ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದಲ್ಲದೆ ಹಬ್ಬವನ್ನ ಯಾವ ರೀತಿಯಾಗಿ ಮಾಡಬೇಕು, ಏನೆಲ್ಲ ಕೊಡಬೇಕು ಅದರ ಬಗ್ಗೆನೂ ಸಹ ವಿವರಣೆಯನ್ನ ನೀಡಿದ್ದೀನಿ. ಅದರ ವಿಡಿಯೋಗಳನ್ನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ನೋಡ್ತಾ ಇರ್ಬೋದು, ಇದೇ ರೀತಿಯಾಗಿ ನಾನು ಒಂದೊಂದೇ ಬಳೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಸ್ವಲ್ಪ ಕಲರ್ ಕಾಂಬಿನೇಷನ್ ಅಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ನೀವು ಒಂದೇ ಕಲರ್ ನಲ್ಲಾದ್ರೂ ಮಾಡ್ಕೋಬಹುದು, ಇಲ್ಲ 2 ಕಲರ್, ಇಲ್ಲ ನಿಮ್ಗೆ ಬೇಕಂದ್ರೆ ಒಂದ್ 5-6 ಕಲರ್ ಅಲ್ಲೂ ಸಹ ನೀವು ಮಾಡ್ಕೋಬಹುದು. ನೀವಿನ್ನು ಚಿಕ್ಕ ಬಳೆಯಲ್ಲಿ ಮಾಡ್ತೀರಾ ಅಂದ್ರೆ ಚಿಕ್ಕ ಬಳೆಗಳನ್ನ ತಗೊಂಡು ಸಹ ನೀವು ಮಾಡ್ಕೋಬಹುದು. ಈ ಗಾಜಿನ ಬಳೆ ಚಿಕ್ಕದು ಮಕ್ಕಳದು ಸಿಗುತ್ತಲ್ಲ, ಆ ರೀತಿ ಬಳೆಗಳನ್ನ ತಗೊಂಡ್ಬಂದು ಸಹ ನೀವು ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಆದ್ರೆ ನೀವು ಮಾಡುವಾಗ ಪ್ರತಿ ಸಲನು ಟೈಟ್ ಆಗಿ ಎಳೆದು ಈ ರೀತಿಯಾಗಿ ಇಟ್ಕೋಬೇಕಾಗುತ್ತೆ. ಸ್ವಲ್ಪನು ಲೂಸ್ ಬಿಡಕ್ ಹೋಗ್ಬೇಡಿ, ಯಾಕೆಂದ್ರೆ ಒಂದ್ ಸ್ವಲ್ಪ ಲೂಸ್ ಬಿಡ್ತು ಅಂದ್ರೆ ಫುಲ್ ನಿಮ್ಗೆ ಹಾರನೆ ಸ್ವಲ್ಪ ಲೂಸ್ ಆಗಿ ಕಾಣಿಸುತ್ತೆ, ಮತ್ತೆ ಅಷ್ಟು ಚೆನ್ನಾಗಿ ನೀಟಾಗಿ ಬರೋದಿಲ್ಲ ನಿಮ್ಗೆ. ನೋಡ್ತಾ ಇರ್ಬೋದು, ಒಂದೊಂದು ಬಳೆಯನ್ನ ಯಾವ ರೀತಿಯಾಗಿ ದಾರವನ್ನ ಪೋಣಿಸಿ ತೆಗಿತಾ ಇದ್ದೀನಿ ಅಂತ. ಎಷ್ಟು ಸುಲಭವಾಗಿದೆ ಅಲ್ಲ ಈ ರೀತಿಯಾಗಿ ಮಾಡೋದು ನೀವು. ಇನ್ನು ನನ್ನ ಚಾನಲ್ ನಲ್ಲಿ ಸುಮಾರು ಲಾಗ್ಸ್ ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಅವುಗಳನ್ನು ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಅದು ಸ್ವಲ್ಪ ದೊಡ್ಡದಾದ್ಮೇಲೆ ನಾನು ಒಂದು ಅರ್ಧ ಬಿಟ್ಟು ಮತ್ತೆ ಒಂದು ಅರ್ಧ ಭಾಗವನ್ನ ಇಟ್ಕೊಂಡು ಅದೇ ರೀತಿಯಾಗಿ ನಾನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಂಗಲ್ ಗಳನ್ನ. ಯಾಕಂದ್ರೆ ಫುಲ್ ದೊಡ್ಡದಾಗ್ತಾ ಆಗ್ತಾ ನೀವು ಪೂರ್ತಿಯಾಗಿ ಬಳೆಗಳನ್ನ ಇಟ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಸ್ವಲ್ಪವನ್ನ ಬಿಟ್ಟು ಮತ್ತೆ ಒಂದ್ ಸ್ವಲ್ಪವನ್ನ ಇಟ್ಕೊಂಡು ಈ ರೀತಿಯಾಗಿ ಟೈಟ್ ಆಗಿ ಇಟ್ಕೊಂಡು ಹೆಬ್ಬೆರಳಿನ ಸಹಾಯದಿಂದ ಇಟ್ಕೊಂಡು ನೀವು ಮಾಡ್ಬೇಕಾಗುತ್ತೆ. ಇದನ್ನ ನೀವು ಮಕ್ಳಿಗೆ ಹೇಳ್ಕೊಟ್ರು ಸಹ ತುಂಬಾ ಈಸಿಯಾಗಿ ಮಾಡ್ಬಿಡ್ತಾರೆ, ಅಷ್ಟು ಈಸಿ ಆಗಿದೆ ಈ ಮೆಥಡ್ ನಿಮ್ಗೆ. ನೋಡ್ತಾ ಇರ್ಬೋದು ಎಷ್ಟು ಈಸಿ ಆಗಿದೆ ಅಂತ. ಖಂಡಿತವಾಗಿ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಸಹ ಈ ರೀತಿಯಾಗಿ ಗಾಜಿನ ಬಳೆಯ ಹಾರವನ್ನ ಮಾಡಿ ದೇವರಿಗೆ ಹಾಕಿ, ತುಂಬಾನೇ ಚೆನ್ನಾಗಿ ಕಾಣುತ್ತೆ ದೇವರು. ನೀವು ಇದನ್ನ ಎಷ್ಟು ದೊಡ್ಡ ಹಾರ ಮಾಡಬೇಕು ಅನ್ಕೊಂತೀರಾ ಅಷ್ಟು ದೊಡ್ಡದಾಗಿ ಸಹ ಮಾಡಬಹುದು, ಇಲ್ಲ ನೀವು ಚಿಕ್ಕದಾಗಿ ಬೇಕಂದ್ರೆ ಇನ್ನೂ ಚಿಕ್ಕದಾಗಿ ಸಹ ಮಾಡ್ಕೋಬಹುದು. ನೀವಿಲ್ಲ ನಂಗೆ ತುಂಬಾ ದೊಡ್ಡ ಹಾರ ಬೇಕಾದ್ರೆ
ನೀವು 2 ಸರಿ ಈ ರೀತಿಯಾಗಿ ಮಾಡಿಕೊಂಡು ಮಧ್ಯದಲ್ಲಿ ಕಟ್ಕೊಂಡು ಸಹ ನೀವು ಮಾಡ್ಕೋಬಹುದು. ಒಂದೇ ಸರಿ ನೀವು ದೊಡ್ಡ ದಾರವನ್ನ ತಗೊಂಡು ಒಂದೇ ಸರಿ ನೀವು ದೊಡ್ಡದಾಗಿ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು, ನಾನು ಆಲ್ಮೋಸ್ಟ್ ಫಿನಿಶ್ ಆಗಿದೆ. ನೀವಿನ್ನು ಡಾರ್ಕ್ ಕಲರ್ ಬಳೆಗಳನ್ನ ತಗೊಂಡು ಸಹ ಮಾಡ್ಕೊಳ್ಳಿ. ನಾನಿಲ್ಲಿ ದೇವರಿಗೆ ಅಂತ ಗ್ರೀನ್ ಮತ್ತು ಬ್ರೌನ್ ಅಲ್ಲಿ ತಗೊಂಡಿದ್ದೀನಿ. ಒಂದು ಇಲ್ಲಿ ಸ್ವಲ್ಪ ಲೈಟ್ ಗ್ರೀನ್ ಯೆಲ್ಲೋಯಿಶ್ ಕಲರ್ ಬಳೆ ಬರುತ್ತೆ. ಇನ್ನು ನೀವು ಚಿಕ್ಕ ಬಳೆ ತಗೊಂಡು ಮಾಡಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಪುಟ್ಟು ಬಳೆ ಆದ್ರೆ ಇನ್ನು ನೋಡ್ಲಿಕ್ಕೆ ಸಹ ತುಂಬಾ ಚೆನ್ನಾಗಿ ಅನ್ಸುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಲೈನ್ ಅಂತ. ಇದೇ ರೀತಿಯಾಗಿ ನಿಮ್ಗೆ ಬರಬೇಕು ಲೈನು. ನಾನು ಹೇಳ್ದಾಗೆ ಫುಲ್ ಟೈಟ್ ಮಾಡಿಕೊಂಡು ನೀವು ಒಂದೊಂದೇ ಬಳೆಯನ್ನ ಈ ರೀತಿಯಾಗಿ ಹಾಕೋಬೇಕಾಗುತ್ತೆ. ನೋಡಿ, ನಾನು ಇಷ್ಟಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಈ ಕೊನೆಯದಾಗಿ ಲಾಸ್ಟ್ ಬಳೆ ಇರುತ್ತಲ್ಲ, ಅದಕ್ಕೆ ನೀವು ಈ ರೀತಿಯಾಗಿ ಸೇರಿಸಿ ಗಂಟು ಕಟ್ಟಬೇಕಾಗುತ್ತೆ. ಮೊದಲಿಗೆ ಯಾವ ರೀತಿಯಾಗಿ ಗಂಟು ಕಟ್ಟಿದ್ರಲ್ಲ ಅದೇ ರೀತಿಯಾಗಿ ಲಾಸ್ಟ್ ಬಳೆಗೂ ಈ ರೀತಿಯಾಗಿ ಟೈಟ್ ಆಗಿ ಒಂದು ಗಂಟನ್ನ ಕಟ್ಟಿ. ನೋಡಿ, ಬ್ಯಾಂಗಲ್ ಹಾರ ರೆಡಿ ಆಗಿದೆ. ಈ ಗಾಜಿನ ಬಳೆಯ ಹಾರ ರೆಡಿ ಆಯ್ತು. ನಾನೀಗ ಸ್ವಲ್ಪ ದಾರ ಎಕ್ಸ್ಟ್ರಾ ಇದೆಯಲ್ಲ ಅದನ್ನ ಕಟ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಯಾವ ರೀತಿಯಾಗಿ ಬಂದಿದೆ ಅಂತ ತೋರಿಸ್ಬಿಟ್ಟು ನಂತರ ಕಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಆ ಕಡೆ ಈ ಕಡೆ ಇಷ್ಟು ದಾರ ಬೇಕು ನೋಡ್ಕೊಂಡು ದಾರವನ್ನ ಬಿಟ್ಕೋಬೇಕಾಗುತ್ತೆ. ನಂಗೆ ಈ ಬ್ಯಾಂಗಲ್ ಹಾರನ ನೋಡ್ತಾ ಇದ್ರೆ ಈಗ ಬಂದಿರುವಂತಹ ಬ್ಯಾಂಗಲ್ ಬಂಗಾರಿ ಸಾಂಗ್ ನೆನಪು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಬ್ಯಾಂಗಲ್ ಹಾರ. ನೀವು ಬೇಕಾದ್ರೆ ಇದಕ್ಕೆ ಡಿಸೈನ್ ಅಲ್ಲಿರುವಂತಹ ದಾರಗಳನ್ನ ತಂದು ಪೋಣಿಸಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ವೈಟ್ ದಾರದಲ್ಲಿ ಹೇರಿಸಿದ್ದೀನಿ. ನೋಡಿದ್ರಲ್ಲ ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ ಈ ಬ್ಯಾಂಗಲ್ ಹಾರ. ಇದನ್ನ ನಾನೀಗ ದೇವರಿಗೆ ಹಾಕ್ತಾ ಇದ್ದೀನಿ. ನೋಡಿ, ದೇವರ ಫೋಟೋಕ್ಕೆ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಎಷ್ಟು ಚೆನ್ನಾಗಿ ನೀಟಾಗಿ ಲೈನ್ ಬರುತ್ತೆ. ತುಂಬಾ ಈಸಿಯಾಗಿ ನೀವು ಈ ಬ್ಯಾಂಗಲ್ ಹಾರನ ಮಾಡ್ಕೋಬಹುದು. ಈ ಹಾರ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನೀವು ಸಹ ಈ ಹಬ್ಬಕ್ಕೆ ಈ ರೀತಿಯಾಗಿ ಗಾಜಿನ ಬಳೆಯ ಹಾರವನ್ನ ಮಾಡಿ ದೇವರಿಗೆ ಹಾಕಿ. ಇಷ್ಟ ಆಗಿದ್ರೆ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಹೀಗೆ ನನ್ನ ಚಾನಲ್ನ ಎಲ್ಲ ವಿಡಿಯೋಗಳನ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್.